ವೆಲ್ಕಮ್ ಬ್ಯಾಕ್ ಟು ಕೂಲ್ ಬಾಯ್ ಲಾಗ್ಸ್. ನಾನಿವತ್ತು ಜನ್ಮಭೂಮಿಯಾದ ನಂದು ಯಲ್ಲಾಪುರದಲ್ಲಿದ್ದೀನಿ. ಏನಂದರೆ ಇಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ, ಅಂದರೆ ಯಾರು ಅಷ್ಟು ಅದ್ರ ಬಗ್ಗೆ ಫೇಮಸ್ ಇಲ್ಲ. ಆ ಪ್ಲೇಸ್ನ ವಿಸಿಟ್ ಮಾಡಬೇಕಂತ ಇದ್ದೀನಿ. ಇಲ್ಲಿಂದ ಒಂದು ಟೋಟಲಾಗಿ 30 ಕಿಲೋಮೀಟ್ರ್ ಆಗುತ್ತೆ ಯಲ್ಲಾಪುರದಿಂದ. ಪ್ಲೇಸ್ ಹೆಸರು ಬಸ್ಕೆ ಪಾತರ್ ಗಿರಿಗೆರೆ ಬೆಟ್ಟ ಅಂತ. ನೋಡುವ ಹೇಗಿದೆ ಅಂತ. ಈಗ ನನ್ನ ಜೊತೆಯಲ್ಲಿ ನಾವು 4 ಜನ ಹೋಗ್ತಿದ್ವಿ. ಇವರು ಕ್ಯಾಮ್ರಾ ಆಸರ್ ಪುರಂದರ್, ಚಿನ್ನು ಆ್ಯಂಡ್ ನಮ್ಮ ಪ್ರಶಾಂತ್ ಅಣ್ಣ 4 ಜನ ಹೋಗ್ತಿದ್ದೀವಿ. ನೋಡುವ ಟ್ರಿಪ್ ಹೇಗಾಗುತ್ತೆ ಗೊತ್ತಿಲ್ಲ, ಬಟ್ ಜರ್ನಿ ಅಂತೂ ಸೂಪರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಾಲೋ ಮೀ, ಐ ಆಮ್ ಸುನಾಮಿ. ಹಾಯ್ ಗಾಯ್ಸ್, ಈಗ ರೀಚ್ ಆಗಿದ್ವಿ ಪ್ಲೇಸಿಗೆ. ಇಲ್ಲಿಂದ ಒಂದು 300-400 ಮೀಟರ್ ಇದೆ ಬಸ್ಕಿ ಪಾತರ್ ಹತ್ರ. ಅಂದರೆ ಇದು ಹಿಲ್ ಸ್ಟೇಷನ್ ಇದು. ಇಲ್ಲಿ ರೂಟು ನೀವು ಯಾರು ಬರಬೇಕಂದ್ರೆ ಯಾರಿಗಾದ್ರೂ ಇಲ್ಲಿದ್ದವ್ರಿಗೆ ಯಾರು ಗೊತ್ತಿದ್ರು ಮಾತ್ರ ಬರ್ರಿ, ಬಿಕಾಸ್ ರೂಟ್ ಯಾರಿಗೂ ಗೊತ್ತಾಗಲ್ಲ. ನಮ್ಮ ಜೊತೆಗೆ ರೂಟ್ ಹೇಳಲಿಕ್ಕೆ ಅಂತಲೇ ಇಬ್ಬರು ಬಂದಿದ್ದಾರೆ. ಪ್ರಾಣೇಶ್ ಅಂತ ಇವನು, ಆ್ಯಂಡ್ ಶ್ರೀಧರ್ ಅಂತ ಇವ್ರನ್ನ ಸಾಯಿಂದ ಇಲ್ಲಿ ಬಂದುಬಿಟ್ಟಿರಲಿಲ್ಲ, ಬರ್ಲಿಕ್ಕಾಗಲ್ಲ. ರೂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನೈಸ್, ಒಂಥರ ರೈಡಿಂಗ್ ಮಾಡ್ದಂಗೆ ಆಗುತ್ತೆ. ಬಟ್ ಮಳೆಗಾಲದಲ್ಲಿ ವಿಸಿಟ್ ಕೊಡ್ಲಿಕ್ಕೆ ಹೋಗ್ಬಿಡಿ. ಈಗ ಹೋಗುವ 300 ಮೀಟ್ರ್ ಇದೆ, ನಡ್ಕೊ ಹೋಗ್ಬೇಕು. ಅಲ್ಲಮ್ಮ ವ್ಯೂ ಪಾಯಿಂಟ್ ಇದೆ, ಬರ್ರಿ. ಕೆಲವೇ ಕ್ಷಣ ಫೈನಲಿ ಈ ಪ್ಲೇಸಿಗೆ ರೀಚ್ ಆಗಿದ್ದೀವಿ. ಏನಂದರೆ ಇದು ಯಲ್ಲಾಪುರದ ಒಂಥರ ಹಿಡನ್ ಪ್ಲೇಸ್ ಥರ, ಅಂದರೆ ಹೆಚ್ಚು ಜನರಿಗೆ ಗೊತ್ತಿಲ್ಲ ಈ ಪ್ಲೇಸ್ ಬಗ್ಗೆ. ಬಟ್ ಸಖತ್ತಾಗುಂಟು. ಈ ವಿಡಿಯೋದಲ್ಲಿ ಹೇಗೆ ಬರ್ತಾ ಇದೆ ಗೊತ್ತಿಲ್ಲ, ಬಟ್ ಇಲ್ಲಿ ಫೀಲ್ ಅಂತೂ ನೆಕ್ಸ್ಟ್ ಲೆವೆಲ್ ಉಂಟು. ಈಗ ಬಂದಿದ್ದು ನಾವು 2 ಗಂಟೆಗೆ ಮಧ್ಯಾಹ್ನ, ಆದರೂ ಫೀಲ್ ಲೈಕ್ 9 o'clock 10 o'clock ಥರ ಫೀಲು. ಪುರಾಣ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇದ್ರೆ ಹೇಳ್ಬೋದು. ಆ್ಯಕ್ಚುಲಿ ಏನಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಹೇಳ್ತೀನಿ. ಇದು ಈ ಕಾಳಿನದಿ ಏನಿದೆಲ್ಲ ಮೇಲ್ಗಡೆಯಿಂದ ಆ್ಯಕ್ಚುಲಿ ಮೂಲತಃ ಆ ಕಡೆಯಿಂದ ಬಂದಿರುತ್ತೆ. ಅಲ್ಲಿ ಮೇಲ್ಗಡೆ ಬೊಮ್ಮನಹಳ್ಳಿ ಅಂತ ಡ್ಯಾಮ್ ಇದೆ. ಸೊ ಅಲ್ಲಿ ನೀರು ಸ್ಟಾಕ್ ಮಾಡ್ತಾರೆ. ಇಲ್ಲಿ ಕೆಳಗಡೆ ನಾಗಜರಿ ಅಂತ ಹೇಳಿ ಒಂದು ಪವರ್ ಹೌಸ್ ಇದೆ. ಸೊ ಅಲ್ಲಿಂದ ಅಂಡರ್ಗ್ರೌಂಡ್ ಅಲ್ಲಿ ವಾಟರ್ ಬಂದು ಜರಿ ತರ ಬಂದು ಇಲ್ಲಿ ಪವರ್ ಜನರೇಟ್ ಆಗಿ ಇದೇ ನೀರನ್ನ ಬಿಡ್ತಾರೆ. ಸೊ ಇದ್ರ ನೆಕ್ಸ್ಟ್ ಇನ್ನೂ ಮತ್ತೆ 2 ಡ್ಯಾಮ್ಗಳಿದಾವೆ. ಬಟ್ ಆದ್ರೆ ಇಲ್ಲೊಂದು ಪಾಯಿಂಟ್ ಕಾಣುತ್ತೆ, ಎಲ್ಲದು ವ್ಯೂ ಪಾಯಿಂಟ್, ಸೈಕ್ಸ್ ಪಾಯಿಂಟ್ ಅಂತಾರೆ. ಸೈಕ್ಸ್ ಅನ್ನೋ ಇಂಜಿನಿಯರ್ ಆಕ್ಚುಲಿ ಅಲ್ಲಿ ನಿಂತು ಈ ಜಾಗನ ನೋಡಿ ಆಕ್ಚುಲಿ ಈ ತರ ಪ್ಲಾನ್ ಮಾಡಬಹುದು ಅಂತ ಅಂದಿದ್ದ. ಅಂದ್ರೆ ಪವರ್ ಹೌಸ್ ಅನ್ನ ಅಂದ್ರೆ ಅಷ್ಟು ಹೈಯೆಸ್ಟ್ ಅಂದ್ರೆ ಬಹಳ ಹೈಟ್ ಇಂದ ಬಂದು ಬೀಳೋ ತರ ಮಾಡಬಹುದು ಅಂತ ಹೇಳಿ ಅಲ್ಲಿ ನಿಂತು ಮಾಡಿರೋದಕ್ಕೆ ಅದು ಸೈಕ್ಸ್ ಪಾಯಿಂಟ್ ಅಂತ ಹೇಳಿ ಅಲ್ಲೊಂದು ಪ್ಲಾನ್ ಮಾಡೋ ತರ ಒಂದು ಮಾಡಿದ್ದಾರೆ. ದೆನ್ ಈ ನೀರೇನಿದೆ ಮೇಲ್ಗಡೆ ಬೊಮ್ಮನಹಳ್ಳಿಯಿಂದ ಬಂದು ಕೆಳಗಡೆ ತುಂಬಾ ಡೀಪ್ ಅಲ್ಲಿ ಬೀಳುತ್ತೆ. ಇಲ್ಲಿ ಕೆಳಗಡೆ ನಾಗಜರಿ ಪವರ್ ಹೌಸ್ ಇದೆ, ಬರುತ್ತೆ. ದೆನ್ ಅದೇ ನೀರನ್ನ ಮತ್ತೆ ತುಂಬಾ ಯುಟಿಲೈಸ್ ಮಾಡ್ತಾರೆ. ಅದ್ಯಾವುದು ಆ ಪಾಯಿಂಟ್ ಯಾವ್ದು ಹಾಗಾದ್ರೆ? ಅದಕ್ಕಿಂತ ನೆಕ್ಸ್ಟ್ ಮುಂದೆ ಹೋದ್ಮೇಲೆ ನಮ್ಮ ಸಾತೋಡಿ ಯಲ್ಲಾಪುರ, ಅದ್ರ ನೆಕ್ಸ್ಟ್ ಶಿವಪುರ ಬ್ರಿಡ್ಜ್ ಬರುತ್ತೆ. ದೆನ್ ಅದ್ರ ನಂತರ ಕದ್ರಾ ಡ್ಯಾಮ್ ಇದೆ, ಕೊಡಸಳ್ಳಿ ಡ್ಯಾಮ್ ಬರುತ್ತೆ. ಓಕೆ ಇಷ್ಟೇ. ಸೂಪರ್ ಪ್ಲೇಸ್ ಬಗ್ಗೆ ಚಿಂದಿ ನೆಕ್ಸ್ಟ್ ಲೆವೆಲ್. ಪ್ರಸಾದ್ ಅಣ್ಣ, ನಿಮ್ಮೇನೋ ಅನಿಸಿಕೆ ಏನು ಅನಿಸ್ತದೆ ಇಲ್ಲಿ ಬಂದ್ಕೊಂಡು? ಓಕೆ, ಖುಷಿ ಉಂಟಲ್ಲ? ವರ್ತಿದೆ ಬಂದಿದ್ದು. ಓಕೆ ಅಣ್ಣ, ಎಲ್ಲಿದು ಯಾವ್ದು ನೋಡ್ತಾ ಜೂಮ್ ಆಗ್ತೀನಿ. ಆಯ್ತಾ? ತುಂಬಾ ಆ ಗುಡ್ಡದ ಮೇಲ್ಗಡೆ ಒಂದು ಕವಳೇಶ್ವರ ಅಂತೇಳಿ ಶಿವನ್ ಇದಿದೆ.
ಹೌದಾ? ಎಲ್ಲೂ ವರ್ಲ್ಡಲ್ಲಿ ಎಲ್ಲೂ ಸಿಗಲ್ಲ ಆ ಥರ ತುಂಬ ದೊಡ್ಡದಾದ ಶಿವಲಿಂಗ. ಓಕೆ. ಆ ಶಿವಲಿಂಗ ಹೆಂಗೆ ಉದ್ಭವ ಆಟೋಮೆಟಿಕ್ಲಿ ಆಗಿರೋದು ಅದು. ಓಕೆ. ಇದು ತುಂಬಾ ಜನ ಆಗುತ್ತೆ. ಶಿವರಾತ್ರಿಲಂತೂ ತುಂಬಾ ರಶ್ ಇರುತ್ತೆ. ನೋಡುವಂತದ ಪ್ಲೇಸ್, ತುಂಬಾ ನೋಡುವಂತ ಪ್ಲೇಸ್. ಮತ್ತೆ ಶಿವರಾತ್ರಿಲಿ ತುಂಬಾ ಯಲ್ಲಾಪುರ ಹೆಂಗ್ ಹೋಗ್ಬೇಕಂತ ಅಲ್ಲಿ ಹೋಗ್ಬೇಕಂದ್ರೆ ಒಂದು ದಾಂಡೇಲಿ ಮೇಲಿಂದ ಹೋಗ್ಬೋದು, ಇಲ್ಲ ಬೈ ವೆಹಿಕಲ್ ಹೋಗ್ತಾರೆ ಲೋಕಲರ್ಸ್. ಇಲ್ಲಿಂದ ಕೆಳಗಡೆ ವೇ ಇದೆ, ಹೆಂಗ್ ಹೋಗ್ತಾರಾ ನಡ್ಕೊಂಡು. ಆಕ್ಚುಲಿ ಈಗ ಸ್ವಲ್ಪ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ ಒಳಗಡೆ ಸುರಂಗದಲ್ಲಿ ಬಿಡೋದು. ಓಕೆ. ಅಂತಂದ್ರೆ ಅಲ್ಲಿಂದ ಹೋಗ್ತಿದ್ರು, ಇಲ್ಲ ಅಂತಂದ್ರೆ ಅಂಬಿಕಾನಗರ ಬಂದು ಅಲ್ಲಿಂದ ಹೋಗ್ಬೇಕು. ಓಕೆ ಓಕೆ. ಕಂಪಲ್ಸರಿ ಘಟ್ಟ ಮಾತ್ರ ತುಂಬಾ ಹತ್ಬೇಕು. 2 ಕಿಲೋಮೀಟರ್ 3 ಕಿಲೋಮೀಟರ್ ಘಟ್ಟ ಇದೆ. ಸುಮ್ಮನೆ ಕಾಲು ಅಂತವೆಲ್ಲ ಸಂಬಂಧಿಸಿದವರು ಎಲ್ಲ ಹತ್ತಕ್ಕೆ ಚಾನ್ಸೇ ಇಲ್ಲ. ಟೆಂಪಲ್ ಹೋಗ್ಬೇಕಂದ್ರೆ. ಟೆಂಪಲ್ ಹೋಗ್ಬೇಕಂತಂದ್ರೆ. ಓಕೆ. ಟೆಂಪಲ್ ಹೆಸರು ಎಂತದು? ಕವಳೇಶ್ವರ. ಕವಳೇಶ್ವರ. ಓಕೆ. ತುಂಬಾ ಚೆನ್ನಾಗಿದೆ. ಈಶ್ವರಲಿಂಗ ಒಂದ್ಸಲ ಜೀವಮಾನದಲ್ಲಿ ನೋಡ್ಬಿಟ್ರೆ ಜೀವನ ಪಾವನ. ಹೌದಾ? ಹಾಗಾದ್ರೆ ಅವತ್ತು ಒಂದ್ಸಲ ವಿಸಿಟ್ ಮಾಡ್ಬೇಕಾಯ್ತು. ನಿಮ್ಮನ್ನೇ ಕರ್ಕೋಗು. ಶಿವರಾತ್ರಿ. ಓಕೆ. ದಾಟ್ಲಿಕ್ಕೆ ಕೊಡ್ತಿದ್ರು ಪವರ್ ಹೌಸ್ ಅಲ್ಲಿ. ಸೇಮ್ ಹಂಗೆ ಹೋಗಿರೋದು. ನಮ್ಗೆ ಇಡ್ತಿದ್ರು. ಇವಾಗ ಏನಾಗಿದೆ ಅಂದ್ರೆ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಇವಾಗ ನಾವು ಜಸ್ಟ್ ಮೀನಿಗೆ ಗಾಳ ಹಾಕ್ಲಿಕ್ಕೆ ಹೋಗಿದ್ರು, ಅಲ್ಲಿ ಸೆಕ್ಯೂರಿಟೀಸ್ ಎಲ್ಲ ಸ್ವಲ್ಪ ಕೇಳ್ತಾರೆ. ಊರವರಾಗಿದ್ರೆ ಸುಮ್ಮನೆ ಆಗ್ತಾರೆ, ಇಲ್ಲಾಗಿದ್ರೆ ಅಲ್ಲಿ ಯಾರು ಅಂದ್ರೆ ಡೆತ್ ಎಲ್ಲ ಆಗುತ್ತೆ ದಾಟ್ಬೇಕಾಗಿದ್ರೆ ಇಲ್ಲ ಮೀನ್ ಹಿಡಿಬೇಕಾಗಿದ್ರೆ. ಬಟ್ ಈ ಏನ್ ಗುಡ್ಡ ಇದೆ ಅಲ್ಲ, ಅಲ್ಲಿ ಸೈಡ್ ಇಂದ ಒಂದು ದಾರಿ ಇದೆ, ಅಲ್ಲಿಂದ ಹಿಡ್ಕೊಂಡು ನಾವು ಕವಳೇಶ್ವರಕ್ಕೆ ಅಲ್ಲಿ ದಾಟಿ ಅಲ್ಲೊಂದ್ ಮಧ್ಯದಲ್ಲಿ ಇನ್ನೊಂದು ಆ ಕಡೆಯಿಂದ ಒಂದು ಹಳ್ಳ ಬಂದಿದೆ. ಆ ಹಳ್ಳಕ್ಕೆ ಸ್ನಾನ ಮಾಡಿ ಎಲ್ರು ಅಲ್ಲಿಂದ ಹತ್ತಿ ಅಲ್ಲಿ ಕವಳೇಶ್ವರಕ್ಕೆ ಹೋಗ್ತಾರೆ. ಅಲ್ಲಿ ಏನ್ ಪೂಜೆ ಮಾಡ್ತಾರಲ್ಲ ಅದು ಇನ್ನೂ ಕೂಡ ಇಲ್ಲಿಯವರು ಕೆಲವು ಪೂಜಾರಿಗಳಿದ್ದಾರೆ, ಅವ್ರಿಗೆ ಹಕ್ಕಿದೆ, ಅಲ್ಲಿ ಇನ್ನೂ ಪೂಜೆ ಮಾಡ್ತಾರೆ. ಇಲ್ಲಿಂದ ಅಲ್ಲಿ ಹೋಗಿ ಇಲ್ಲಿಂದ ಕೆಳಗಡೆ ರೋಡ್ ಇದೆ. ನಾವೆಲ್ಲ ಮೀನೆಲ್ಲ ಹಿಡಿಲಿಕ್ಕೆ ಹೋಗ್ತೇವೆ ಅದೇ ದಾರಿಯಲ್ಲಿ ಸೀದಾ ಅಲ್ಲಿ ಹೋಗಿ ಪವರ್ ಹೌಸ್ ಕೆಳಗಡೆ ಗಾಳ ಹಾಕಿದ್ರೆ ಅಲ್ಲಿ ಮೀನ್ ಕೂಡ ಸಿಗತ್ತೆ. ಓಕೆ. ನೀವ್ ಹೆಂಗೆ ತಿಂಗಳಿಗೆ ಒಂದ್ಸಲ ಬರ್ತೀರಾ ಇಲ್ಲಿ? ನಾವು ವರ್ಷಕ್ಕೆ ಮಳೆಗಾಲ ಫಸ್ಟ್ ಸ್ಟಾರ್ಟ್ ಆಗುತ್ತಲ್ಲ, ಮಳೆ ಬಿದ್ದಾಗ ಚೆನ್ನಾಗಿ ಮೀನ್ ತಾಗತ್ತೆ. ಸೊ ಅವಾಗ ಒಂದ್ 2-3 ಸತಿ ಹೋಗ್ತೀವಿ. ಜೂನ್ ಜುಲೈಯಲ್ಲಿ ಒಂದ್ 3-4 ಗಾಡಿ ಮತ್ತೆ ರೈಡ್ ಮಾಡಿ ಮತ್ತೆ ಕಷ್ಟ ಈಗಿನ ನಡ್ಕೊಂಡು ಹೋಗ್ಲಿಕ್ಕೆ. ಈ ಕಂಪ್ಲೀಟ್ ಒಂದು 6 ಕಿಲೋಮೀಟರ್ ದಾರಿ ಆಗುತ್ತೆ ಅದು. ಈ ತರ ಕೆಳಗಿಂದ ನಡ್ಕೊಂಡ್ ಬರೋದು, ಸೀದಾ ನಡ್ಕೊಂಡು ಹೋಗ್ಲಿಕ್ಕೆ ಸಿಗಲ್ಲ. ಅದಕ್ಕೆ ಈಗ ಅಡ್ಡ ದಾರಿ ಇದೆ. ಸೊ ಅದರಿಂದ ಅಲ್ಲಿಂದ ಏನ್ ಪವರ್ ಜನರೇಷನ್ ಆಗತ್ತಲ್ಲ, ಇಲ್ಲಿ ಗ್ರೇಡ್ ಲೈನ್ ಮುಖಾಂತರ ಹಿಂಗೆ ತಗೊಂಡ್ ಹೋಗಿದ್ದಾರೆ ಅದನ್ನ. ಈ ಸೈಡ್ ಇಂದ ಲೈನ್ ಕಾಣುತ್ತೆ ನೋಡಿ, ಅದು ಹಿಂಗ್ ಪಾಸ್ ಆಗ್ಬಿಟ್ಟು ತಗೊಂಡ್ ಹೋಗಿದ್ದಾರೆ. ಅಲ್ಲಿ ಜನರೇಷನ್ ಪವರ್ ಜನರೇಟ್ ಆಗಿದೆ. ಓಕೆ ಓಕೆ. ಅದು ಇಲ್ಲಿಂದ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲೆಲ್ಲ ಫೋಟೋಸ್ ಎಲ್ಲ ತಕ್ಕೊಂಡಿವಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತದೆ. ನೀವು ಯಾವತ್ತು ಇಲ್ಲಿ ಬಂದು ಒಳ್ಳೆ ಫೋಟೋಸ್ ಎಲ್ಲ ತಕ್ಕೊಳ್ಳಿ. ಬಸ್ಗೆ ಪಾತ್ರ ಅಂತೂ ಇವು ಪಾಯಿಂಟಲ್ಲಿ ನೋಡಾಯಿತು, ಎಂಜಾಯ್ ಮಾಡಾಯ್ತು, ಎಲ್ಲ ಆಯಿತು. ಈಗ ನಮ್ಮ ಪ್ಲ್ಯಾನ್ ಪ್ರಕಾರ ಇರೋದು ನೆಕ್ಸ್ಟ್ ಗಿರ್ಗಿರಿ ಬೆಟ್ಟ ಹೋಗೋದಿತ್ತು. ಬಟ್ ಅಲ್ಲಿ ರೋಡ್ ಏನು ಹಾಳಾಗೋದಂತ ಸ್ವಲ್ಪ ಹೋಗ್ತಾ ಇಲ್ಲ, ಸ್ವಲ್ಪ ಬಂದ್ ಮಾಡಿದ್ದಾರೆ ಹೋಗಲಿಕ್ಕೆ. ಸೊ ನಮ್ಮದು ಈಗ ಪ್ಲ್ಯಾನ್ ಚೇಂಜ್ ಆಗಿ ಹನುಮಂತ ಕೋಟೆ ಹೋಗುವ ಅಂತ ಇದ್ವಿ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಅದು ಚೆನ್ನಾಗಿದೆ ಅಂತೆ, ನಾನು ನೋಡಿಲ್ಲ. ಅಲ್ಲಿ ಹೋದ್ಮೇಲೆ ವಿಸಿಟ್ ಕೊಡುವ. ಇಲ್ಲಿ ನಮ್ಮ ಪ್ರಾಣೇಶ ಸಜೆಷನ್ ಮಾಡ್ದು ಹನುಮಂತ ಕೋಟೆ ಹೋಗುವ ಅಂತ. ಸೊ ಹೋಗ್ತಿದ್ವಿ. ನಿಮಗೆ ಯಾವತ್ತಾದರೂ ಈ ಪ್ಲೇಸಿಗೆ ಬರಬೇಕು ಅನಿಸಿದರೆ ದಯವಿಟ್ಟು ಟೈಮ್ ತೊಗೊಂಡು ಬರೀ. ಅರ್ಜೆಂಟ್ ಮಾಡಿ ಬಂದರೆ ಯೂಸ್ ಇಲ್ಲ. ಆರಾಮಾಗಿ ಟೈಮ್ ತೊಗೊಂಡ್ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು.
ಕೋಟೆ ಅಂದ್ರೆ ಯಾವ್ದು ಇದೇನಾ? ಇದೇ ಕೋಟೆನೇ. ಇಲ್ಲ ಆನೆಗಳ ದಾಳಿಗೆ ಏನಾರು ಆಗಿರೋದು, ಯಾಕಂದ್ರೆ ಈ ಕಲ್ಲೆಲ್ಲ ನೋಡ್ರಿ ಶೇಪಲ್ಲಿ ಕಟ್ ಮಾಡಿರೋದು. ಕಟ್ ಮಾಡೋದಲ್ರಿ ಅಲ್ಲ ಇದು ಅಲ್ಲಿ ಮೇಲೆ ಎಂತದ್ದು ಇಲ್ಲಲ್ಲ ಸ್ವಲ್ಪ ಕೋಟೆ ಅಂದ್ರೆ. ಮಾಡಿದ್ದು. ಇಲ್ಲಿ ಆನೆ ಸಿಕ್ಕಾಪಟ್ಟೆ. ಆನೆ ಎಷ್ಟೇ ಇಲ್ರಿ ಮೇಲೆ ಅಲ್ಲೇನೋ ಇದೆಯಾ ಅಂತ ನೋಡ್ಬಿಡ್ಲ ನಾನು. ಹಾಂ, ಈಗ ಫೈನಲಿ ಹನುಮಂತ ಕೋಟೆ ಹತ್ರ ಬಂದಿದ್ದೀವಿ. ಆಂಜನೇಯ ಮೂರ್ತಿ ಇದೆ. ಲೈಕ್ ಇದು ಏನೋ ಕೋಟೆನೋ ಏನೊಂದು ಗೊತ್ತಿಲ್ಲ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ. ಬಟ್ ಇದು ಹೆಂಗಿದೆ ಅಂದರೆ ಪೀಸ್ ಒಂಥರ ಇಲ್ಲಿ ಬಂದು ಸ್ವಲ್ಪ ಹೆದರಿಕೆನೂ ಆಗ್ತದೆ. ಅಂದರೆ ಒಂಥರ ಪವರ್ಫುಲ್ ಇದ್ದಂಗೆ ಅನಿಸ್ತದೆ, ಗೊತ್ತಿಲ್ಲ. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಲಿಕ್ಕೆ ಹೋಗುವ ನಮ್ಮ ಲೋಕಲ್ ಹತ್ರ. ಇದ್ರ ಬಗ್ಗೆ ಏನೋ ಇನ್ಫಾರ್ಮೇಷನ್ ಇದ್ರೆ ನಮಗೆ ಇದ್ರ ಇತಿಹಾಸ ಏನನ್ನೋದು ಗೊತ್ತಿಲ್ಲ. ಆದರೆ ಇಲ್ಲಿ ಜನರ ನಂಬಿಕೆ ಏನಂದ್ರೆ ಮುಂಚೆ ಇದೊಂದು ರಾಜ್ಯ ಗಡಿಯಾಗಿದ್ದು ಅನ್ಸುತ್ತೆ. ಇಲ್ಲಿ ಸೈನಿಕರು ಮಾತ್ರ ಇಲ್ಲಿ ಪೂಜೆ ನಡೆಸ್ಕೊಂಡು ಇದೊಂದು ಕೆಳಗಡೆ ನದಿ ಇದೆ. ಸೊ ಯಾವುದೇ ಬೇರೆ ರಾಜ್ಯದವರು ಬೇರೆ ಯಾರಾದ್ರೂ ಬರ್ಬೇಕಾದ್ರೆ ಇಲ್ಲಿಂದಾನೇ ಅದು ಬರ್ಬೇಕಾಗಿತ್ತು. ಅದು ಕಾಯ್ಲಿಕ್ಕೆ ಲೈಕ್ ವೀಕ್ಷಣೆ ಮಾಡ್ಲಿಕ್ಕೆ, ಗಡಿ ವೀಕ್ಷಣೆ ಮಾಡ್ಲಿಕ್ಕೆ ಕ್ಷತ್ರಿಯರು ಮಾತ್ರ ಇದ್ದಂಗಿದೆ. ಅಂದ್ರೆ ಬರೀ ಸೈನಿಕರು. ಅದೇ ಇಲ್ಲಿ ಯಾವ್ದಾದ್ರು ಯಾರಾದ್ರೂ ಬರ್ತಾರೆ ಅಂತ ಗೊತ್ತಾದ್ರೆ ಅದನ್ನ ಮುಟ್ಸ್ಲಿಕ್ಕೆ ಮಾತ್ರ. ಅದು ಬಿಟ್ಟು ಬೇರೆ ಅವ್ರ ಪೂಜೆ ಮಾಡ್ಲಿಕ್ಕೆ ಹನುಮಂತ ಆಂಜನೇಯ. ಇಲ್ಲಿ ಪ್ರತಿ ಶನಿವಾರ ಪೂಜೆ ನಡೆಯುತ್ತೆ. ಮಳೆಗಾಲದಲ್ಲಿ ಮಾತ್ರ ಕ್ಲೋಸ್ ಇರುತ್ತೆ, ಇಲ್ಲಿ ಯಾರು ಬರುದಿಲ್ಲ, ಎಲ್ಲ ಪೂಜೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಮುಂಚೆ ಎಲ್ಲ ಏನಾಗಿತ್ತು ಅಂದ್ರೆ ಇಲ್ಲಿ ಹಳ್ಳಕ್ ಬ್ರಿಡ್ಜ್ ಇರ್ಲಿಲ್ಲ ಇತ್ತು, ಅದಕ್ಕೆ ಬರ್ತಿರ್ಲಿಲ್ಲ. ಈಗ ಬ್ರಿಡ್ಜ್ ಆಗಿದೆ, ಈಗ ಜನ ಬರ್ಬೋದು. ಬಟ್ ಸ್ಟಿಲ್ ಆ ಪದ್ಧತಿಯನ್ನು ನಡ್ಸ್ಕೊಂಡ್ ಬಂದಿದ್ದಾರೆ, ಅದನ್ನ ಹಂಗೆ ಇದೆ. ಮಳೆಗಾಲದಲ್ಲಿ ಬಂದಿದೆ. ಇವಾಗ ಮೇ ಬಿ ದಸರಾ ಆಗಿದ್ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಪ್ರತಿ ಶನಿವಾರ ಪೂಜೆ ಇರ್ತದೆ. ಜನ ಕೂಡ ತುಂಬಾ ಬರ್ತಾರೆ ಹೊರಗಡೆಯಿಂದ ಕೂಡ. ಇಲ್ಲಿ ಬೇಡ್ಕೊಂಡಿದ್ದು ಆಗತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಸೊ ಅದಕ್ಕೆ ಜನ ಬರ್ತಾರೆ. ಇಲ್ಲಿ ಬಾಳೆಗೊನೆ ಕಟ್ತಾರೆ. ಇವಾಗ ಈಗ ಅಂದ್ರೆ ಮಾರುತಿ ದೇವರು ಅಂದ್ರೆ ಇವಾಗ ಇದೆಲ್ಲ ಕಾಡಲ್ಲಿ ಇದು ಮಂಗ ಕೂತಿ ಎಲ್ಲ ಇರುತ್ತಲ್ಲ, ಅವೆಲ್ಲ ಬಂದು ತಿಂದೋದ್ರು. ಪೂಜೆ ಬರ್ಬೇಕಂದ್ರೆ ಮುಂಚೆ ಇವಾಗ ಈ ಮಂಗನ ಕಾಟ ಎಲ್ಲ ಬಿತ್ತಿತ್ತಲ್ಲ, ಆವಾಗ ಇಲ್ಲಿ ಬಂದು ಬಾಳೆಕೊನೆ ಕಟ್ಟೋಗೋರು. ಅಂದ್ರೆ ಒಂದ್ಸತಿ ಇಲ್ಲಿ ಕಟ್ಟಿದ್ರೆ ನಮ್ಗೆ ಕಾಟ ಇರಲ್ಲ. ಆತರ ಆಗ್ತಿರ್ಲಿಲ್ಲ ಕೂಡ. ಇಲ್ಲಿ ಬಂದು ಕಟ್ಟು ಹೋಗಿದ್ರೆ ಅಂದ್ರೆ ಈಗ ನಮ್ಗೆ ಕಾಟ ಇರ್ತಿರ್ಲಿಲ್ಲ. ಅಂದ್ರೆ ನಾವೆಲ್ಲ ಬೆಳೆ ಎಲ್ಲ ಬೆಳಿತಿದ್ವಲ್ಲ, ಈ ಬಾಳೆ ಅದು ಇದು ಬೆಳೆದಾಗ ಕಾಟ ಇರಲ್ಲ ಅಂತ ಇಲ್ಲಿ ಕಟ್ಟು ಹೋಗ್ತೀವಿ. ಈಗ ಶನಿವಾರ ದಿನ ಪೂಜೆ ನಡೀತದೆ, ಅದು ಯಾವ ಟೈಮ್ ಗೊತ್ತಾ ಸ್ವಲ್ಪ? ಬೆಳಿಗ್ಗೆ 10ರಿಂದ 12 ಒಳಗಡೆ ಅವ್ರು ಬಂದಿರ್ತಾರೆ. ಇಲ್ಲಿ ನಾವು ಬರ್ತಾ ಅಲ್ಲಿ ರೋಡ್ ಎಂಡ್ ಆಗಿದೆ ಅಲ್ಲ, ಲಾಲುಗುಳಿ ರೋಡ್, ಅಲ್ಲಿ ಬಸ್ ತಿರ್ಸ್ಕೊಂಡು ಹೋಗ್ತಾರೆ. ಅಲ್ಲಿ ಆ ಭಟ್ರ ಮನೆ, ಅರ್ಚಕರ ಮನೆ ಇದೆ. ಅಲ್ಲಿ ಹೋಗಿದ್ರೆ ಅವ್ರು ಬರ್ತಾ ಅವ್ರ ಜೊತೆ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಶನಿವಾರ. ಇಷ್ಟೇ. ಇದ್ರ ಬಗ್ಗೆ ಏನು ಅಷ್ಟು ಮಾಹಿತಿ ಇಲ್ಲ. ಬಟ್ ಕಾಡು ಒಳಗೆ ಒಂದು ಇಲ್ಲಿ ಕಾಳಿ ನದಿ ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್. ಇಲ್ಲಿ 1.5 ಕಿಲೋಮೀಟರ್ ಕೆಳಗೆ ಇಳಿದ್ರೆ ಇಲ್ಲಿ ನದಿ ಸಿಗ್ತದೆ. ನದಿಗೆ ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದು. ಅಂದ್ರೆ ತುಂಬಾ ಡೀಪ್ ಆಗಿ ಇಳಿಯೋ ತರ ಏನಿಲ್ಲ, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಅಲ್ಲಿ ನದಿ ಇದ್ರ ಇತಿಹಾಸ ಗೊತ್ತಿಲ್ಲ, ಎಲ್ಲೂ ಇದೆಲ್ಲ ಶಾಸನ ಆ ತರ ಏನು ಸಿಕ್ಕಿಲ್ಲ. ಅದು ಕೆಲವೊಂದು ಪುಸ್ತಕದಲ್ಲಿ ಎಲ್ಲೋ ಬರ್ದಿದ್ದಿದೆ. ಬಟ್ ಇಲ್ಲಿ ಜನರಿಗೆ ಇದ್ರ ಮಾಹಿತಿ ಏನಂದ್ರೆ ಹನುಮಂತ ಕೋಟೆ ಅನ್ನೋದಷ್ಟೇ ಬಿಟ್ರೆ ಪೂರ್ತಿಯಾದ ಪೂರ್ವಜರಿಗೆ ಯಾರಿಗೂ ಇಲ್ಲಿ ಇತಿಹಾಸ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಮುಂಚೆ ಯಾರು ಕಾಡು ಜನ ಇದ್ ಮಾಡಿದ್ದು, ಅದು ಅವ್ರಿಗೆ ನಂಬಿಕೆ ಏನಂದ್ರೆ ಇಲ್ಲೊಂದು ಸೇನೆ ಇತ್ತು, ಅವ್ರು ನೋಡ್ಕೊಂಡು ಹೋಗಿರ್ಬೋದು. ಅಂದ್ರೆ ಇದು ಗಡಿ ಭಾಗದಲ್ಲಿ ಇಲ್ಲಿ ನದಿ ಇದೆ ಅಲ್ಲ, ಏನಾದ್ರು ದಾಟ್ ಬರೋದಿದ್ರೆ ಇಲ್ಲಿಂದಾನೆ. ಯಾಕಂದ್ರೆ ಈ ನದಿ ಯಾವ ತರ ಡೀಪ್ ಇದೆ ಅಂದ್ರೆ, ಈ ಕಡೆ ಮುಂದೆ ಹೋಗ್ತಾ ಹೋಗ್ತಾ ನಾವು ಅಲ್ಲೊಂದು ವ್ಯೂ ಪಾಯಿಂಟ್ ಹೋದ್ವಲ್ಲ ಬಸ್ಕಿ ಪಾತ್ರ, ಹಿಂಗ್ ಹೋಗ್ಬಿಟ್ಟು ಆ ನದಿ ಅಲ್ಲಿಗೆ ಮುಟ್ಟಿದೆ. ಈ ಮಧ್ಯ ಭಾಗದಲ್ಲಿ ಏನಿದೆ ಅಂದ್ರೆ 4 ಕಿಲೋಮೀಟರ್ ಸ್ಟೇಟ್ ಆಗಿ ಇಳಿದು 4 ಕಿಲೋಮೀಟರ್ ಸ್ಟೇಟ್ ಹತ್ಬೇಕು, ಈಸಿ ಇಲ್ಲ. ಬಟ್ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಏನಾಗಿದೆ ಅಂದ್ರೆ ನದಿಯನ್ನ ಆರಾಮಾಗಿ ಏನಾದ್ರೂ ತಗೊಂಡು ದಾಟ್ಬಹುದು. ಇವಾಗ ಏನಾದ್ರೂ ಒಂದು ಹಳೆ ಕಾಲದಲ್ಲಿ ಸರಕು ಸಾಗಣೆ ಮಾಡ್ಬೇಕಾಗಿದ್ರು ಒಂದು ಈಸಿ, ಅಂದ್ರೆ ಈ ನದಿನ ಆರಾಮಾಗಿ ದಾಟ್ಬೋದು. ಅಲ್ಲೆಲ್ಲ ಹಂಗಿರಲ್ಲ, ಫುಲ್ ಕಡಿಮೆ ಇದೆಲ್ಲ, ಫುಲ್ ಡೀಪ್ ಆಗಿ ಇಳಿಬೇಕು. ಇಲ್ಲಿ ಡೀಪ್ ಇಲ್ಲ, ನಾರ್ಮಲ್ ಆಗಿ. ಇದ್ರ ಮೇಲ್ಭಾಗ ಏನಿದೆ ಅದು ಒಂಥರ ಸ್ವಲ್ಪ ಸಮತಟ್ಟು ಜಾಗ, ಅಂದ್ರೆ ಮಧ್ಯದಲ್ಲಿ ನದಿಗಷ್ಟೇ, ಅಷ್ಟೊಂದು ಡೀಪ್ ಇಲ್ಲ. ಅಲ್ಲಾದ್ರೆ ಫುಲ್ ವಿ ಶೇಪ್ ಅಲ್ಲಿ ಫುಲ್ ಕಣಿವೆ ಇದೆ. ಸೊ ಅಲ್ಲಿ ದಾಟ್ಲಿಕ್ಕೆ ಆಗಲ್ಲ. ಇಲ್ಲಿ ದಾಟೋ ಜಾಗ ಅವಶ್ಯಕ. ಇತಿಹಾಸ ಅಂದ್ರೆ ಇದು ನೋಡಿದ ಓಲ್ಡ್ ಈ ಸೈಡ್ ಬನವಾಸಿ ಎಲ್ಲ ಕದಂಬರ್ದೇ ಅಂದ್ರೆ ಇಲ್ಲಿ ಆಳ್ವಿಕೆ ಮಾಡಿದ್ರೆ ಅವರೆಲ್ಲ ಕದಂಬರವರೆಲ್ಲ. ಓಕೆ, ಇಲ್ಲಿ ಇನ್ಫಾರ್ಮೇಶನ್ ಇಷ್ಟು. ಮತ್ತೆ ಅಲ್ಲಿ ಬ್ರಿಟಿಷ್ ಕಾಲದ ಬಂಗ್ಲೋ ಎಲ್ಲ ನೋಡ್ತಾರೆ ಅಂದ್ರೆ ಆ ಎಂಡಿಗಿದೆ. ಅದು ಬ್ರಿಟಿಷ್ ಕಾಲದ್ದು. ಅಲ್ಲಿ ಬ್ರಿಟಿಷ್ ಹುಲಿ ಬೇಟೆ ಆಡ್ಲಿಕ್ಕೆಲ್ಲ ಬರ್ತಾರೆ. ನಮ್ಮ ಪೂರ್ವಜರೆಲ್ಲ ಹೇಳಿದ ಕತೆ ಅದು. ಅಂದ್ರೆ ಹುಲಿ ಬೇಟೆಗೆಲ್ಲ ಅವ್ರು ಬರ್ತಿದ್ರು. ಅವರು ಈ ಮರದ ತರ ಅವ್ರಿಗೊಂದು ಜಾಗ ಮಾಡ್ಕೊಡ್ತಿದ್ರು, ಅಂದ್ರೆ ಹುಲಿನ ಹೊಡಿಯಕ್ಕೆ. ಇವರೆಲ್ಲ ಹಿಂಗೆ ಫುಲ್ ದಂಡಾಗಿ ಹೋಗಿ ಹುಲಿನ ಅಡ್ಡ ಹಾಕೊಂಡ್ ಬರೋದು. ಅದ್ರ ಹತ್ರ ಬಂದ್ಕೊಂಡು ಅವರು ಹೊಡಿತಿದ್ರು. ಹುಲಿ ಎಲ್ಲ ಇಲ್ಲಿ ತುಂಬಾ ಇತ್ತು. ಈಗಾಗಿದ್ರೆ ಇದು ವೈಲ್ಡ್ ಲೈಫ್ ಏರಿಯಾ ಆಗ್ತಿದೆ. ಇನ್ನೋಕೆ
ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ವೈಲ್ಡ್ ಲೈಫ್ ಆಗ್ತದೆ ಇದು. ಓಕೆ. ಇವಾಗಾದ್ರೂ ಕಾಯ್ದಿಟ್ಟ ಅರಣ್ಯ ಪ್ರದೇಶನೇ, ಯಾಕಂದ್ರೆ ಆ ಕಡೆ ಬಂತಲ್ಲ ಕುಳ್ಗಿ ಏನಿಲ್ಲ, ನದಿ ಒಣಗಿದ್ರೆ ಅಲ್ಲಿ ಇರೋ ಎಲ್ಲ ಪ್ರಾಣಿಗಳು ಈ ಕಡೆ ದಾಟಬಹುದು. ಅದಕ್ಕೆ ಅದು ಕಾಯ್ದಿಟ್ಟ ಅರಣ್ಯ ಆಗಿದ್ದಕ್ಕೆ ಇದು ಕಾಯ್ದಿಟ್ಟ ಅರಣ್ಯನೇ ಆಗುತ್ತೆ. ಯಾಕಂದ್ರೆ ಅದು ಜಸ್ಟ್ ನದಿ ಒಂದಿದೆ ಬಿಟ್ರೆ ಎರಡು ಕಾಡು ಸೇಮ್ ಇದ್ದಂಗೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್. ಅವ ಬೆಳಗಿನ ನಮ್ಮ ಜೊತೆನೇ ಇದ್ದಾರೆ. ಈಗ ನಾವು ಅಲ್ಲಿ ಇದು ಕೋಟೆ ಇದ್ರೆ ಏನಂತ ನಂಗೆ ನೋಡುವ ಕುತೂಹಲ ಇದೆ, ಹೋಗ್ಬೇಕಂತ ಇದ್ದೀನಿ. ನೀವು ಇಲ್ಲೇ ಇರಿ, ನಾವು ಹೋಗ್ತೀನಿ. ಇಲ್ಲ ಏನಾದ್ರು ಇದ್ರೆ ಹೇಳಿ. ಕ್ಯಾಚ್ ಮಾಡ್ತೀಯ ಮೊಬೈಲು ಅಲ್ಲಿಂದ? ಬೇಡ ಬಿಡು, ಆಯ್ತು. ಸ್ವಲ್ಪ ಮೊಬೈಲ್ ಕೊಡು ಅದಕ್ಕೆಲ್ಲ. ಇಲ್ಲೂ ಕಲ್ಲೆಲ್ಲ ಇದೆ, ಒಂಥರ ಮನೆ ಥರ ಇದೆ ಒಂಥರ. ಹಿಂಗೆ ನೋಡಿದ್ರೆ ಇಷ್ಟು ಎತ್ತರ ಪ್ರದೇಶ, ಕಲ್ಲಿದೆ, ಅದು ಒಂದೇ ಥರದ ಕಲ್ಲು. ಎಲ್ಲ ತುಂಬ ಹಳೇದು ಅನಿಸ್ತದೆ ಇಲ್ಲೇನೋ ಇತಿಹಾಸ ನೋಡ್ಬೋದು. ಇಲ್ಲೊಂಥರ ಏನೋ ಇದಂಗಿದೆ, ಅಲ್ಲೂ ಹಾಗೆ ಒಂಥರ ಏನೋ ಇದೆ ಆ ಸೈಡು. ಓಕೆ, ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ಲಾಗ್ ಜೊತೆಗೆ.